ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜಗದೀಶ್. ಇವತ್ತು ನಾನು ಕೊಡಗಿನ ಗಡಿಭಾಗ ಮತ್ತಿಗೋಡು ಅರಣ್ಯ ಪ್ರದೇಶದಲ್ಲಿ ಇದ್ದೀನಿ. ಈ ಒಂದು ಅರಣ್ಯದ ವ್ಯಾಪ್ತಿಗೆ ಹೋದಾಗ ಇದರೊಳಗಡೆ ಸಾಕಷ್ಟು ವನ್ಯಪ್ರಾಣಿಗಳಿದೆ. ಇದಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಗಳನ್ನ ಇಲ್ಲಿಯ ಅಧಿಕಾರಿಗಳು ಮಾಡಿದ್ದಾರೆ. ಈಗ ಬಿಸಿಲಿನ ಜಳ ಜಾಸ್ತಿ ಇರೋದರಿಂದ ಈ ಭಾಗದಲ್ಲಿ ಯಾವುದೇ ಬೆಂಕಿ ಅನಾಹುತ ನಡಿಬಾರ್ದು ಅನ್ನೋ ಉದ್ದೇಶದಿಂದ ಸಾಕಷ್ಟು ಸಿಬ್ಬಂದಿಗಳನ್ನ ಕೂಡ ಇಲ್ಲಿ ನೇಮಕ ಮಾಡಿದ್ದಾರೆ. ಈ ಒಂದು ಕ್ಷೇತ್ರಕ್ಕೆ ಶಾಸಕರಾದಂಥ ಎಸ್ ಪೊನ್ನಣ್ಣವರು ಬಂದು ಎಲ್ಲ ವಿಸಿಟ್ ಕೂಡ ಮಾಡ್ತಾಯಿದ್ದಾರೆ. ಆ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಕ್ರಮಗಳನ್ನು ತಗೊಳ್ಬೇಕು, ಈ ಒಂದು ಬಿಸಿಲಿನ ವಾತಾವರಣದಲ್ಲಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಅವರು ವೀಕ್ಷಣೆ ಮಾಡ್ತಿದ್ದಾರೆ. ಈ ಒಂದು ಸಮಗ್ರದ ಚಿತ್ರಣನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರಿಗೆ ತಾವು ನೋಡ್ತಾ ಇರ್ಬೋದು, ಈಗಾಗಲೇ ಕ್ಷೇತ್ರದ ಶಾಸಕರಾದಂಥ ಪೊನ್ನಣ್ಣವರು ಏನು ಮತ್ತಿಗೋಡು ಆನೆ ಶಿಬಿರದ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಅಧಿಕಾರಿಗಳು ಕೂಡ ಅವ್ರ ಜೊತೆಯಲ್ಲಿದ್ದಾರೆ. ಇಲ್ಲಿಯ ಪ್ರಾಣಿಗಳಿಗೆ ಯಾವ ರೀತಿ ನೀರೆಲ್ಲ ಸಿಗ್ತಾ ಇದೆ ಅನ್ನೋದನ್ನು ಕೂಡ ಅವರು ಪರೀಕ್ಷೆ ಮಾಡೋಕ್ಕೆ ಬರ್ತಾ ಇದ್ದಾರೆ. ತಿತ್ತಿಮತಿಯ ಅನತಿ ದೂರದಲ್ಲಿ ಈ ಒಂದು ಮತ್ತಿಗೋಡು ಅರಣ್ಯ ವ್ಯಾಪ್ತಿ ಬರ್ತದೆ. ಇಲ್ಲಿ ಆನೆ ಶಿಬಿರನೂ ಕೂಡ ಇಲ್ಲಿ ನಡೀತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ಶಾಸಕರಾದಂಥ ಪೊನ್ನಣ್ಣವರು ಆಗಮಿಸ್ತಾ ಇದ್ದಾರೆ. ಈಗಾಗಲೇ ವಿಧಾನಸಭೆಯ ಅಧಿವೇಶನಗಳು ನಡೀತಾ ಇದ್ದರೂ ಸಹ ಇವತ್ತು ಶನಿವಾರ ಮತ್ತು ಭಾನುವಾರ ರಜಾ ಇರೋದರಿಂದ ಕ್ಷೇತ್ರದಲ್ಲಿ ಬಂದು ಕಾರ್ಯಕ್ರಮಗಳು ಯಾವ್ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಕೂಡ ಅಧಿಕಾರಿಗಳಿಂದ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ತಾವು ನೋಡ್ತಾ ಇರ್ಬೋದು, ಈಗಾಗಲೇ ವಿವರಗಳನ್ನ ಕೂಡ ಶಾಸಕರು ವಿವರಗಳನ್ನ ಕೂಡ ಪಡಿತಾ ಇದ್ದಾರೆ. ಸಾಕಷ್ಟು ಪಕ್ಷದ ಕಾರ್ಯಕರ್ತರು ಕೂಡ ಅಧಿಕಾರಿಗಳು ಕೂಡ ಇವ್ರ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಶಾಖಾನೆಗಳು ಶಾಸಕರಿಗೆ ಈಗಾಗಲೇ ನಮಸ್ಕಾರನ ಮಾಡ್ತಾ ಇದೆ. ತಾವು ನೋಡ್ತಿರ್ಬೋದು, ನಮಸ್ಕಾರ ಮಾಡ್ತಾ ಇದೆ, ಸ್ವಾಗತ ಮಾಡ್ತಾ ಇದೆ. ಅತಿಥಿಗಳು ಬಂದಾಗ ಸಹಜವಾಗಿ ಈ ರೀತಿಯ ಒಂದು ಅಭ್ಯಾಸವನ್ನು ಇಲ್ಲಿಯ ಸಿಬ್ಬಂದಿಗಳು ಸಾಕಾನೆಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಶಾಸಕರಿಗೆ ಒಂದು ನಮಸ್ಕಾರ ಮಾಡೋದ್ರ ಮೂಲಕ ಸ್ವಾಗತವನ್ನು ಮಾಡ್ತಾ ಇದೆ. ಈಗ ಶಾಸಕರು ಈ ಶಾಖಾನೆಗಳನ್ನು ನೋಡಲಿಕ್ಕೆ ಹೋಗ್ತಾ ಇದ್ದಾರೆ. ಸಿಬ್ಬಂದಿಗಳನ್ನ ಕೂಡ ಮಾತಾಡಿಸ್ತಿದ್ದಾರೆ. ತಾವು ನೋಡ್ತಾ ಇರ್ಬೋದು. ಶಾಸಕರು ಸಾಕಾನೆಗಳಿಗೆ ಬೆಲ್ಲನ ತಿನ್ನಿಸ್ತಾ ಇದ್ದಾರೆ. ತಾವು ನೋಡ್ತಾ ಇರ್ಬೋದು. ಅದನ್ನು ಶಾಸಕರು ಆನೆಗೆ ಒಂದು ಸಿಹಿ ಬೆಲ್ಲವನ್ನು ಕೊಡ್ತಾಯಿದ್ದಾರೆ. ತಾವು ನೋಡ್ತಾ ಇರ್ಬೋದು. 3 ಆನೆಗಳು ಸಾಕಾನೆ ಶಿಬಿರದಲ್ಲಿ ಈಗಾಗಲೇ ಬಂದಿದೆ. ಅದಕ್ಕೆ ಬೆಲ್ಲ ತಿನ್ನಿಸತಕ್ಕಂಥ ಒಂದು
ಖುಷಿಯನ್ನು ಕೂಡ ಅವ್ರ ಮುಖದಲ್ಲಿ ಕಾಣ್ಬೋದು. ಶಾಸಕರ ಮುಖದಲ್ಲಿ ಒಂದು ವಿಶೇಷವಾದಂಥ ಸಾಕಣೆಗಳನ್ನು ಈಗಾಗಲೇ ನೋಡಿದ್ದಾರೆ. ಅಧಿಕಾರಿಗಳಿಂದ ಕೂಡ ಮಾಹಿತಿಗಳನ್ನು ಪಡಿತಾ ಇದ್ದಾರೆ. ಸಾಕಣೆಗಳು ಶಾಸಕರಿಗೆ ನಮಸ್ಕಾರನ ಮಾಡ್ತಾಯಿದೆ. ಆನೆ ಶಿಬಿರದಲ್ಲಿ ನುರಿತ ತರಬೇತುದಾರರು ಏನು ಮಾವುತರಿದ್ದಾರೆ, ಸಾಕಷ್ಟು ಪ್ರಮಾಣದಲ್ಲಿ ಇದಕ್ಕೆ ಸಾಕಣೆಗಳಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಅಧಿಕಾರಿಗಳು ವಿಶೇಷ ಅತಿಥಿಗಳು ಬಂದಾಗ ನಮಸ್ಕಾರಗಳನ್ನು ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅದರೊಳಗೆ ಸೇರಿಸ್ಕೊಂಡಿದ್ದಾರೆ. ಶಾಸಕರೊಂದಿಗೆ ಸೇರಿಕೊಳ್ಳಿಕ್ಕೆ ಮಾಜಿ MLC CS ಅರುಣಮಾಚೇನವರು ಈಗಾಗಲೇ ಬಂದಿದ್ದಾರೆ. ತಾವು ನೋಡ್ತಾ ಇರ್ಬೋದು. ಶಾಸಕರ ಆಗಮನದ ಹಿನ್ನೆಲೆಯಲ್ಲಿ CS ಅರುಣಮಾಚೇನವರು ಈಗಾಗಲೇ ಶಾಸಕರ ಜೊತೆಗೂಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಇವರಿಗೆ ಸೂಕ್ತವಾದಂಥ ಮಾಹಿತಿಗಳನ್ನು ಒದಗಿಸ್ತಾ ಇದ್ದಾರೆ. ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳಿಗೆ ಕುಡಿಯಲಿಕ್ಕೆ ನೀರು ಅವಶ್ಯವಾಗಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಈ ಒಂದು ಪ್ರದೇಶದಲ್ಲಿ ಸೋಲಾರ್ ಮೂಲಕ ನೀರನ್ನು ಏರ್ಪಾಡು ಮಾಡಿದ್ದಾರೆ. ಅದನ್ನು ಕೆರೆಗಳಿಗೆ ತುಂಬಿಸಿದ್ದಾರೆ. ಅಲ್ಲಿಗೆ ವನ್ಯಪ್ರಾಣಿಗಳೆಲ್ಲ ಬಂದು ನೀರನ್ನು ಕುಡಿತದೆ. ಆ ಒಂದು ಪ್ಲೇಸಿಗೆ ಶಾಸಕರೀಗ ಭೇಟಿ ಮಾಡ್ತಾಯಿದ್ದಾರೆ. 2 ತಿಂಗಳ ಹಿಂದೆ ಈ ಒಂದು ಸ್ಕ್ರಾಲ್ನಲ್ಲಿ ಆನೆಯನ್ನು ತಂದಿದ್ದಾರೆ, ಕಾಡಾನೆಯನ್ನು. ಇದರೊಂದು ಪಳಗಿಸ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ನಡೀತಿದೆ. ಇದನ್ನು ಕೂಡ ಶಾಸಕರು ವೀಕ್ಷಣೆ ಮಾಡ್ತಾ ಇದ್ದಾರೆ. ತಾವು ನೋಡ್ಬೋದು. ಕ್ಷೇತ್ರದ ಶಾಸಕರು ತಮ್ಮ ಬಿಡುವಿಲ್ಲದ ಸಮಯ ನಡುವೆ ಇಂಥ ಒಂದು ಸಾಮಾಜಿಕ ಕಳಕಳಿಯಲ್ಲಿ ಭಾಗವಹಿಸ್ತಿರೋದು ಒಂದು ವಿಶೇಷ ಅಂತ ಹೇಳ್ಬೋದಾಗಿದೆ. ಅರಣ್ಯ ಪ್ರದೇಶದ ಮಧ್ಯಭಾಗದಲ್ಲಿ ಈ ಒಂದು ಕೆರೆಯನ್ನು ತೋಡಿದ್ದಾರೆ. ಇದಕ್ಕೆ ನೀರು ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಸೋಲಾರನ್ನು ಅಳವಡಿಸಿ ಆ ಮೂಲಕ ಬೋರ್ವೆಲ್ಗಳಿಂದ ನೀರನ್ನು ಇಲ್ಲಿಗೆ ಪಂಪ್ ಮಾಡ್ತಾರೆ. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಇಲಾಖೆಯ ಅಧಿಕಾರಿಗಳು ಒಂದು ವೈಜ್ಞಾನಿಕವಾದಂಥ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಬಿಸಿಲಿನ ಜಳ ಹೆಚ್ಚಿರೋದರಿಂದ ಪ್ರಾಣಿಗಳಿಗೆ ಸಹಜವಾಗಿ ನೀರಿನ ಅವಶ್ಯಕತೆ ಜಾಸ್ತಿ ಇರ್ತದೆ. ಇಂಥ ಒಂದು ಪ್ರದೇಶಕ್ಕೆ ಶಾಸಕರು ತಮ್ಮ ಬಿಡುವಿಲ್ಲದ ಸಮಯದ ನಡುವೆ ಪ್ರಾಣಿಗಳ ಒಂದು ಏನಿದೆ ಅದನ್ನೆಲ್ಲ ವೀಕ್ಷಣೆ ಮಾಡಿ ಅಧಿಕಾರಿಗಳಿಗೆ ಸೂಕ್ತವಾದಂಥ ನಿದರ್ಶನ ಕೊಡಲಿಕ್ಕೆ ಈಗಾಗಲೇ ಮತ್ತಿಗೋಡು ಅರಣ್ಯ ಪ್ರದೇಶದ ಕೆರೆ ಭಾಗಕ್ಕೆ ತೆರಳ್ತಿರೋದನ್ನು ತಾವೀಗ ನೋಡ್ತಾ ಇರ್ಬೋದು. ಶಾಸಕರೀಗ ಸೋಲಾರ್ ಏನು ಇಲ್ಲಿ ಅಳವಡಿಸಿದ್ದಾರೆ ಅದರ ಮೂಲಕ ಏನು ಬೋರ್ವೆಲ್ಲನ್ನು ತೊಡಗಿದ್ದಾರೆ, ಅದರಲ್ಲಿ ನೀರನ್ನು ಹಾಯಿಸ್ತಕ್ಕಂಥ ಕೆರೆಗೆ ಹೋಗ್ತಕ್ಕಂಥ ಪ್ರಯತ್ನ ಇಲ್ಲಿ ನೋಡ್ತಿದ್ದಾರೆ. ಅದನ್ನು
ಖುದ್ದಾಗಿ ಶಾಸಕರು ಈ ಒಂದು ಪ್ರದೇಶಕ್ಕೆ ಬಂದು ವೀಕ್ಷಣೆಯನ್ನು ಮಾಡ್ತಾಯಿದ್ದಾರೆ. ತಾವೀಗ ನೋಡ್ತಿರ್ಬೋದು, ಈ ಒಂದು ಸೋಲಾರ್ ಮೂಲಕವೇ ಈ ಒಂದು ನೀರನ್ನು ಹಾಯಿಸ್ತಕ್ಕಂಥ ಕೆಲಸ ನಿರಂತರವಾಗಿ ಈ ಭಾಗದಲ್ಲಿ ನಡೀತಾ ಇದೆ. ಇದು ಸೋಲಾರ್ ಪ್ಯಾನಲ್ನೆಲ್ಲ ಒಂದು ದೊಡ್ಡ ವೈಜ್ಞಾನಿಕ ಪ್ರಮಾಣದಲ್ಲಿ ಇಲ್ಲಿ ಅಳವಡಿಸಿದ್ದಾರೆ. ಶಾಸಕರಿಗೆ ನಕ್ಷೆಯ ಬಗ್ಗೆ ವಿವರಣೆಯನ್ನು ಕೊಡ್ತಾಯಿದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಅರಣ್ಯ, ಸುಮಾರು 85 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇದೊಂದು ಅರಣ್ಯ ಪ್ರದೇಶ ಇದೆ. ಇಲ್ಲೆಲ್ಲ ಕೆರೆಗಳನ್ನು ಸೋಲಾರ್ ಮೂಲಕ ಮಾಡಿದ್ದಾರೆ. ಅದನ್ನು ಶಾಸಕರು ವೀಕ್ಷಣೆ ಮಾಡ್ತಿದ್ದಾರೆ. ಅಧಿಕಾರಿಗಳು ಕೂಡ ಅದನ್ನು ವಿವರಣೆಯನ್ನು ಕೊಡ್ತಾಯಿದ್ದಾರೆ. ಯಾವ್ಯಾವ ಭಾಗದಲ್ಲಿ ಇದೆ ಕೆರೆಗಳು. ಲ್ಯಾಪ್ಟಾಪಲ್ಲಿ ಈಗಾಗಲೇ ಯಾವ್ಯಾವ ಭಾಗದಲ್ಲಿದೆ ಅನ್ನೋ ಒಂದು ಚಿತ್ರಣನ ಕೂಡ ಶಾಸಕರು ವೀಕ್ಷಣೆನ ಮಾಡ್ತಾಯಿದ್ದಾರೆ. ಒಟ್ಟಾಗಿ ಈ ಒಂದು ಪ್ರದೇಶ ಮತ್ತು ಈ ಒಂದು ಕ್ಷೇತ್ರ ಎಸ್ ಪೊನ್ನಣ್ಣವರ ವ್ಯಾಪ್ತಿಗೆ ಬರೋದರಿಂದ ಇಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ಆಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳತಕ್ಕಂಥ ಒಂದು ಪ್ರಯತ್ನನ ಕೂಡ ಮಾಡಿದರು. ಜೊತೆಗೆ ಈ ಭಾಗದಲ್ಲಿ ವನ್ಯಪ್ರಾಣಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಕುಡಿಯೋ ನೀರಿಗೆ ವಿಶೇಷವಾದಂಥ ಕ್ರಮನ ತಗೊಳ್ಬೇಕು ಅಂತ ಒಂದು ಸ್ಪಷ್ಟ ನಿರ್ದೇಶವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಈಗ ಶಾಸಕರು ಕೂಡ ಇವತ್ತು ನಮ್ಮ ಒಂದು ಮತ್ತಿಗೋಡು ಆನೆ ಶಿಬಿರಕ್ಕೆ ಭೇಟಿ ನೀಡಿದರು. ಇಲ್ಲೇ ಇರುವಂಥ ಒಂದು ಕೆರೆನ, ಕಂಠಾಪುರ ಕೆರೆಯನ್ನು ವೀಕ್ಷಣೆ ಮಾಡಿದ್ರು. ಅದು 2017ರಲ್ಲಿ ಒಂದು ಬೋರನ್ನು ನಿರ್ಮಾಣ ಮಾಡಿ ಸೋಲಾರಿಂದ ನೀರು ಕೆರೆಗೆ ಹೋಗುವಂಥ ಒಂದು ಕೆಲಸನ ನೋಡಿ ಇದೇ ರೀತಿ 4 ಕೆರೆಗಳು ಇದ್ದಾವೆ ಅನ್ನೋ ಮಾಹಿತಿನ ಅವ್ರಿಗೆ ನೀಡಿದೆ. ಅದರಿಂದ ಇಲಾಖೆ ಒಂದು ಒಳ್ಳೆಯ ಕೆಲಸ ಮಾಡ್ತಾಯಿದೆ. ವನ್ಯಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ನೀರಿನ ಒಂದು ನೀರು ಇರುವಂಥ ಒಂದು ಕೆಲಸನ ಮಾಡ್ತಾಯಿದೆ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ಆನೆಗಳನ್ನ ಕೂಡ ನೋಡಿ ಎಲ್ಲ ರೀತಿಯ ಆನೆಗಳನ್ನ ಸೌಕರ್ಯನ ಮಾಡ್ತಕೊಂಡು ಹೋಗ್ತಾಯಿದ್ದೀರ ಅಂತ ಕೂಡ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಒಂದು ಏನೀಗ ಒಂದು ಪ್ರವಾಸ ಕಾರ್ಯಕ್ರಮ ಇದೆ, ಆನೆಗಳನ್ನ ನೋಡಲಿಕ್ಕೆ ಪ್ರವಾಸಿಗರು ಬಂದು ನೋಡೋಕ್ಕಂತ ಒಂದು ಏನು ಕೆಲಸನ ಹಮ್ಮಿಕೊಂಡಿದ್ದೀವಿ ಅದನ್ನು ಕೂಡ ಪರಿಶೀಲಿಸಿ ಮಾಡಿದ್ದಾರೆ. ಮತ್ತು ಅತಿ ಶೀಘ್ರದಲ್ಲೇ ಅದನ್ನು ಒಂದು ಉದ್ಘಾಟನೆ ಸಮಾರಂಭನ ಮಾಡಬೇಕು ಅಂತ ತಿಳಿಸಿಪಡಿಸಿದ್ದಾರೆ. ಅದನ್ನು ನಮ್ಮ ಮೇಲಾಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿ ಅತಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳುತ್ತಿವೆ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.